ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ 265 ಕಬ್ಬನ್ನು 1 ಎಕರೆಗೆ 80 ಟನ್ ನಾನು ಇಳುವರಿ ತೆಗೆದ ತೀರ್ತಂತ ಕ್ಯಾರ ಚಾಲೆಂಜ್ ತೊಟ್ಟು ರೈತರ ಹೊಲಕ್ಕೆ ನಾನು ಕಬ್ಬ ನೋಡಕ್ಕೆ ಬಂದನು. ಈಗ ನಾನು ನೋಡತ್ತೇವಲ್ಲ, ಈ ಕಬ್ಬ 265 ಕಬ್ಬ. ಈ ಕಬ್ಬ ಯಾರಪ್ಪ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ನಿಗನಾಳ ಗ್ರಾಮದಾಗನ ಯಾರಪ್ಪ ಅಂತಂತಂದ್ರೆ ನಿಗನಾಳ ಊರಾಗನ ಪ್ರಗತಿಪರ ರೈತರಾದ ಮಾಂತೇಶ್ ಈರಪ್ಪನ ಅಂಗಡಿ ಇವ್ರ ಹೊಲಕ್ಕೆ ನಾ ಈ ಕಬ್ಬ ನೋಡಕ್ತಂದು. ಈಗ ನಾನು ನೋಡತ್ತವಲ್ಲ, ಈ ಕಬ್ಬ 265. ಈ ಕಬ್ಬಿಂದ ನಾನು ಏನು ಹೇಳ್ತಾನಂತಂದ್ರೆ ಇದು ಹೊಸ ಹೊರಟಿ ಕಬ್ಬ. ಈ ಕಬ್ಬನ್ನು ನಮ್ಮ ಬೈಲಹೊಂಗಲ ತಾಲೂಕದಾಗ ಅಗದಿ ಹೆಚ್ಚು ಪರಿಚಯ ಆದದ್ದನ ಇದ ವರ್ಷನ. ಅದಕ್ಕಾಗಿ ಈ 265 ಕಬ್ಬನ್ನು ಈ ಬರೀ ನಮ್ಮ ಬೈಲಹೊಂಗಲ ತಾಲೂಕು ಒಳಗನ 50-70 ಟನ್ ಮಟನು ಇವರು ತೆಗ್ದಾರ. ಅದಕ್ಕಾಗಿ ನಮ್ಮ ರೈತರು ಈ ಬರೀ ಈ 265 ಕಬ್ಬನ್ನು 1 ಎಕರೆಗೆ ನಾನು 80-100 ಟನ್ ಕಬ್ಬು ನಾ ಇಳುವರಿ ತೆಗೆದಿರ್ತಂತ ಕ್ಯಾರ ಚಾಲೆಂಜ್ ಸುಟ್ಟಾರ. ಅದಕ್ಕಾಗಿ ನಾನು ಈ ಕಬ್ಬಿನ ಈ ನಮ್ಮ ರೈತರ ಹೊಲಕ್ಕೆ ನಾನು ನೋಡಕ್ಕೆ ಬಂದನು. ಮತ್ತು ಈ ಕಬ್ಬನ್ನು ಎಷ್ಟು ಇಳುವರಿ ತೆಗಿಬೇಕಾದ್ರೆ ಈ ಭೂಮಿ ಎಷ್ಟು ಫಲವತ್ತತೆ ಮಾಡಿದಾರು ಮತ್ತು ಇದನ್ನು ಲಾವಣಿ ಯಾವ ಥರ ಮಾಡಿದಾರು ಅನ್ನೋದನ್ನು ಸುತ್ತರಿಗೆ ನಾನು ತೋರಿಸ್ತಾನೆ. ಬರ್ರಿ ಈಗ ಮೊದಲ ಈ ಕಬ್ಬ ನೋಡೋಣ. ಮೊದಲನೇದಾಗಿ ನಾ ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಬ್ಬಿನಾಗ ಮಹಾರಾಜ ಅಂತ ಹೇಳ್ಬೋದು. ಯಾಕಪ್ಪ ಅಂತಂತಂದ್ರೆ ಇದು ಕಬ್ಬಿನ ಇಳುವರಿದಾಗೂ ಹಂಗೈತಿ, ಮತ್ತು ಕಬ್ಬ ಮರಿ ಹೊಡ್ಯಾಕೂ ಹಂಗೈತಿ, ಮತ್ತು ಕಬ್ಬ ಗದರು ಹಂಗೈತಿ, ಮತ್ತು ಕಬ್ಬ ಹೆಲ್ದಿನೂ ಹಂಗೈತಿ. ಯಾಕಂದ್ರೆ ಈಗ ನಾ ತದ್ರೂಪ ನಾನು ರೈತ ಮಿತ್ರರಿಗೆ ನಾನು ನೋಡಕ್ಕೆ ತೋರ್ಸತ್ತಾನ ನೋಡತ್ತಲ್ಲ. ಈ ಕಬ್ಬ ಮರಿ ಹೊಡ್ಯಾಕ ನಾವು ಮಹಾರಾಜ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಕಬ್ಬಿನ ಒಂದೊಂದು ಕಬ್ಬಿನ ಸಸಿ ಒಳಗೆ ಒಂದು 10-15 ಮರಿ ಆಗೈತಿ. ಮರಿ ಆದಟ್ಟೆಲ್ಲ ಫುಲ್ ದಸ್ಪಷ್ಟ ಐತಿ, ಆಮೇಲೆ ಫುಲ್ ಹೆಲ್ದಿನೂ ಐತಿ ನೋಡ್ರಿ. ನೋಡ್ತಲ್ಲ, ಇದು ಎಷ್ಟು ಮರಿ ಹೊಡತ್ತಲ್ಲ. ಮರಿ ಹೊಡೆದಷ್ಟೆಲ್ಲ ಕಬ್ಬಾಗೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ. ಈ 265 ಕಬ್ಬಿನ ಬಗ್ಗೆ ನಾನು ಮಾಹಿತಿ ಹೇಳ್ತಾನೆ. ಈಗ ಸದ್ಯ ನಾನು ನೋಡತ್ತವಲ್ಲ, ಈ ಕಬ್ಬ ಈ ಒಂದು 5 ತಿಂಗಳ ಎಡಬಲ ಕಬ್ಬ ಐತಿ ನೋಡ್ರಿ. 5 ತಿಂಗಳ ಎಡಬಲ ಕಬ್ಬಿದ್ರೆ ಈ ಕಬ್ಬ ಈಗ ಸದ್ಯ ಎಷ್ಟಪ್ಪ ಅಂತಂತಂದ್ರೆ 1 2 3 4 5 6 7 8 9 ಗಣಿಕೆ ಕಬ್ಬು ಆತಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಈಗ ಈ ಕಬ್ಬು ನಾವು ಒಂದು ಕಬ್ಬನ್ನ ಈಗ ಸದ್ಯ ತೂಕ ಮಾಡಿ ನೋಡಿದ್ರೆ ಈಗ ಸದ್ಯನೇ 2 kg ಐತಿದ. ಯಾಕಂತಂದ್ರೆ ನೋಡ್ರಿ, ಮತ್ತು ಈ ಕಬ್ಬ ಹಂಗೈತಿ, ಗಡ್ತರು ಹಂಗೈತಿ, ಹೈಟು ಹಂಗೈತಿ, ಮತ್ತು ಒಂದೊಂದು ಸಸಿಗೆ ಮರಿನೂ ಜಬರ್ದಸ್ತ್ ಹೊಡೋದಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂದ್ರೆ ಈಗ ನಮ್ಮ ಸೌಕಾರದಾರಲ್ಲ ಅವ್ರು ಚಾಲೆಂಜ್ ಏನು ತೊಟ್ಟಾರಲ್ಲ, ಆ ಚಾಲೆಂಜ್ ತೊಟ್ಟದಕ್ಕೆ ನಂತರ ಈ ಕಬ್ಬು ಏನು ನಾನು ನೋಡತ್ತಲ್ಲ ಇದಕ್ಕೆ ಏನು ಪರಕಿಲ್ಲ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ. ಈ 265 ಕಬ್ಬಿನ ಬಗ್ಗೆ ನಾನು ಸಂಪೂರ್ಣವಾಗಿ ನಾನು ಈ ವಿಷಯ ಹೇಳ್ತಾನೆ. ಮತ್ತು ಈ ಕಬ್ಬು ಯಾವ ಥರ ಆಗೈತಪ್ಪ ಅಂತಂದ್ರೆ ಒಂದು ಕಬ್ಬಿನೊಳಗೆ 10-15 ಕಬ್ಬ ಐತಿ. ನಂತರ ಇಡೀ ಹೊಲೆಲ್ಲನೂ ಇದೇ ಥರನಾಗಿ ನಮಗೆ ಕಬ್ಬು ನೋಡೋಕೆ ಸಿಗೋದಂತ ಹೇಳ್ಯಾರ. ನಾ ಈ ಕಬ್ಬಿನ ಬಗ್ಗೆ ನಾ ಹೇಳ್ತಾನೆ. ಈ ಸದ್ಯ ನಾನು ಕಬ್ಬಿನ ನೋಡೋ ಹೊಲ್ಲಾಗ ಬಂದು ಕ್ಯಾರ ಈ ಕಬ್ಬನ್ನು ವೀಕ್ಷಣೆ ಮಾಡತ್ತಾನು. ಈ ಕಬ್ಬ ಭಾಳ ಜಬರ್ದಸ್ತ್ ಕಬ್ಬು ಬಂದೈತಿ. ಇದನ್ನೆಲ್ಲ ನಾವು ನೋಡಿದ್ರೆ ಇದು ಎಕರೆಗೆ ನಮಗೆ 80-100 ಟನ್ ಕಬ್ಬ ಇಳುವರಿ ಬರ್ಬೋದು ಅಂತ ಹೇಳ್ಯಾರ. ನಾ ಇದನ್ನು ನಮ್ಗೆ ನೋಡೋಕೆ ಗೊತ್ತಾಕತಿ. ಮತ್ತು ನನ್ನ ರೈತರು ಈ ಕಬ್ಬನ್ನು ಬಂದು ನೋಡುವಂಗೆ ನಾ ಇದನ್ನು ಆದ್ರೆ ಬೇಸಾಯ ಮಾಡ್ಯಾರು ನೋಡ್ರಿ. ಬರೀಗ ಇನ್ನು ನೋಡೋಣ ಈ ಕಬ್ಬ. ಮತ್ತು ಈ ಕಬ್ಬನ್ನು ನಮ್ಮ ರೈತರು ಯಾವ ಥರ ಲಾವಣಿ ಮಾಡಿದಾರ ಅಂತಂದ್ರೆ ಬರೀ ತೋರಿಸ್ತಾನೆ ನೋಡ್ರಿ. ಈ ಕಬ್ಬನ್ನು ಪೈಲ ನಾಟಿ ಮಾಡೋ ಮುಂದೆ ಈ ಹೊಲಕ್ಕೆ ಡಬ್ಬು ಕ್ಯಾಬೇಜ್ ಹಾಕ್ಯಾರ. ನಂತರ ಏನು ಮಾಡಿದಾರ ಅಂತಂದ್ರೆ ಇವೆರಡೂ ಪೀಕ್ ಬಂದು ಕೂಡಲೇ ಅದನ್ನು ಮುಗ್ಗು ಹೊಡ್ದಾರ. ನಂತರ 1 ಎಕರೆಗೆ 10 ಟ್ರಿಪ್ದಂಥ ಅಡಿ ಗೊಬ್ಬರ ಕಡ್ದಾರ.
ಅದಲ್ದನ ಈ ಕಬ್ಬಿಗೆ ಕುರಿನೂ ಕಿಡಿದಾರೆ. ನಂತರ ಈ ಕಬ್ಬನ್ನು ಅಂತಂತಂದ್ರೆ ಕುರಿ ಕಡಿದ ಮೇಲೆ ಗೊಬ್ಬರ ಹಾಕಿದ ಮೇಲೆ ನಮಗೆ ಗಳೆ ಹೊಡೆದಾರು. ಗಳೆ ಹೊಡೆದ ಮೇಲೆ ಒಂದು ಥೋಡೆ ದಿನ ಆರ್ಬಿಟ್ಟಾರ. ಆರ್ಬಿಟ್ಕ್ಯಾರ ಈ ಏನು ನಾವು ಕಬ್ಬು ನೋಡ್ತೇವಲ್ಲ ಈ ಕಬ್ಬ 265 ಈ ಕಬ್ಬನ್ನು ನಟಿ ಹಚ್ಚ್ಯಾರ ನೋಡ್ರಿ. ಮತ್ತು ಮೊದಲನೇದಾಗಿ ನಾನು ಇದನ್ನು ಹೇಳ್ಬೇಕಂತಂದ್ರೆ ಈ ಕಬ್ಬನ್ನು 3.5 ಫೂಟ್ ಸಾಲು ಬಿಟ್ಟಾರ ನೋಡ್ರಿ. ಈ ಸಾಲಿಗೆ ನಂತರ ಈ ಸಾಲಿಗೆ 3.5 ಫೂಟ ಅಂತರ ಐತಿ. ಆಮೇಲೆ 3.5 ಫೂಟ ಅಂತರ ಆದಮೇಲೆ ಸಾಲಿನ ಸಾಲಿಗೆ ಬರೀ ತೋರಿಸ್ತಾನೆ. ಇದು ಸಾಲಿನ ಸಾಲಿಗೆ ಆಯ್ತು. ನಂತರ ಇನ್ನು ಸಸಿನ ಸಸಿಗೆ ನೋಡತ್ತಲ್ಲ ಇದು ಸಸಿಗೆ ನಂತರ ಆ ಸಸಿಗೆ 1.5ರಿಂದ 2 ಫೂಟ್ ಅಂತರ ಬಿಟ್ಟಾರ. ಏನು ಅಂತರ ಬಿಟ್ಟಾರಲ್ಲ, ಅಂತರ ಬಿಟ್ಟಿದ್ದಕ್ಕಾಗಿನ ಕಬ್ಬ ಈ ಥರಾಗೆ ಮರಿಯನ್ನು ಹೊಡೆದೈತಿ ಮತ್ತು ಕಬ್ಬ ಗಟ್ರು ಆಗೈತಿ, ಕಬ್ಬ ಹೆಲ್ದಿನೂ ಐತಿ ನೋಡ್ರಿ. ಈ ಕಬ್ಬನ್ನು ಮಾತು ನಾವು ಹೊಳ್ಳಿ ನೋಡ್ಬೇಕು ಅನ್ನುವಂಗೆ ಈ ಕಬ್ಬು ಐತಿ. ಬರ್ರಿ ಮತ್ತು ಇನ್ನೂ ನೋಡೋಣ. ಮತ್ತು ಈ ಕಬ್ಬಿಗೆ ಇಲ್ಲಿ ಮಠ ನಮ್ಮ ರೈತರು 4 ಸರಿ ಹಂತವಾಗಿ ಗೊಬ್ಬರ ಕೊಟ್ಟಾರ. ಯಾವ್ಯಾವ್ದು ಕೊಟ್ಟಾರ ಅಂತಂದ್ರೆ ಪೈಲ DAP ಕೊಟ್ಟಾರು, ನಂತರ DAP ಯೂರಿಯಾ ಕೊಟ್ಟಾರು, ಆಮೇಲೆ 3ನೇ ಗೊಬ್ಬರ ಸಾಲು ಹೊಡೆದ ಲೋಡ್ ಮಾಡೋ ಮುಂದಕ್ಯಾರ DAP ಯೂರಿಯಾ ಪೊಟ್ಯಾಶ್ ಗೊಬ್ಬರ ಕೊಟ್ಟಾರ. ಇಲ್ಲಿ ಮಠ ಅಂತಂತಂದ್ರೆ ಕಬ್ಬ ಈ ಸ್ಟೇಜಿಗೆ ಬರೋ ಮಟನೂ ಈಗ 3 ಸರಿ ಗೊಬ್ಬರ ಕೊಟ್ಟಾರ ಅಂತಕ್ಯಾರ. ನಾನು ರೈತ ಮಿತ್ರಿಗೆ ನಾ ಈ ವಿಷಯ ಸಂಬಂಧ ತಿಳಿಸ್ತಾನೆ. ಮತ್ತು ಇನ್ನೊಂದು ನಾ ಏನು ಹೇಳ್ತಂತಂದ್ರೆ ನಮ್ಮ ರೈತರದಲ್ಲ ಇವರಿಗೆ ತಮ್ಮ ಭೂಮಿ ಮೇಲೆ ಭಾಳ ಆತ್ಮವಿಶ್ವಾಸ ಐತಿ. ಯಾವ ಥರನಾಗ ಅಂತಂತಂದ್ರೆ ತಮ್ಮ ಭೂಮಿಗೆ ಭಾಳ ಫಲವತ್ತತೆ ಮಾಡಿದಾರೆ ಅಂತ ಕ್ಯಾರ. ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ ಫಲವತ್ತತೆ ಮತ್ತು ಈ ನಮ್ಮ ರೈತರು ತಮ್ಮ ಹೊಲದಾಗ ನಾನಾ ವೆರೈಟಿ ಕಬ್ಬನ್ನು ನಾನಾ ಪ್ರಕಾರ ಹಾಕಿದ್ದಾರೆ. ಅದಕ್ಕೆ ನಾನು ನಮ್ಮ ರೈತರ ಹೊಲಕ್ಕೆ ಖುದ್ದಮಿಗೆ ಹೋಗಿ ತಮ್ಮ ಹೊಲದಾಗ ಯಾವ್ಯಾವ ವೆರೈಟಿ ಕಬ್ಬು ಅದಾವಲ್ಲ ಆ ಕಬ್ಬನ್ನು ಮತ್ತು ಅವ್ರು ಯಾವ ಪ್ರಕಾರ ಕಬ್ಬು ಹಾಕಿದಾರ ಅನ್ನೋದನ್ನು ನಾನು ನನ್ನ ಮುಂದಿನ ಹಿಡಿದಾಗ ಸ್ಪಷ್ಟವಾಗಿ ಹೇಳ್ತಾನೆ. ಯಾವ ನಮೂನೆ ಅಂತಂತಂದ್ರೆ ಸಾಲಿನ ಅಂತರನೂ ಬದಲು ಮಾಡಿದಾರು, ಮತ್ತು ಸಸಿಯನ್ನು ಅಂತರನ ಬದಲು ಮಾಡಿದಾರು, ಮತ್ತು ಇನ್ನೂ ಏನು ಹೊಸ ಪದ್ಧತಿ ಪ್ರಕಾರ ಅವರು ಕಬ್ಬಾಲವನ್ನೇ ಮಾಡಿದ್ದಾರೆ. ಅದನ್ನು ನನ್ನ ಮುಂದಿನ ವಿಡಿಯೋದೊಳಗನ ನಾನು ನನ್ನ ರೈತರಿಗೆ ನಮ್ಮ ಸಾವುಕಾರ ಖುದ್ದು ಅವ್ರ ಹೊಲಕ್ಕೆ ಹೋಗ್ಯಾರ ನೋಡ್ಕೊಂಡ್ಕ್ಯಾರ ಮಾಹಿತಿ ಕೊಡ್ತಾನಂತಕ್ಯಾರ. ನಾನು ರೈತ ಮಿತ್ರಿಗೆ ನಾ ಈ ವಿಷಯ ಸಂಬಂಧ ಹೇಳ್ತಾನೆ. ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಇದು 0265 ಇದು ರೋಗರಹಿತ ತಳಿ ಐತಿ. ರೋಗರಹಿತ ತಳಿ ಯಾವ ಪ್ರಕಾರ ಅಂತಂದ್ರೆ ಈ ಕಬ್ಬಿಗೆ ಯಾವುದೋ ರೋಗ ಬೀಳೋದಿಲ್ಲ. ಅಂತಂತಂದ್ರೆ ಅತಿವೃಷ್ಟಿ ಮಳೆ ಹಾಕ್ಯಾರ ಇದಕ್ಕೆ ಬೆಂಕಿ ರೋಗ ಬೀಳೋದಿಲ್ಲ, ನಂತರ ವೈಟ್ ರೋಗ ಬೀಳೋದಿಲ್ಲ, ನಂತರ ಇದಕ್ಕೆ ಜಂಗಮದ ಅಂತ ರೋಗ ಬೀಳೋಲ್ಲ ಅಂತ ಕ್ಯಾರ. ನನ್ನ ರೈತ ಮಿತ್ರಿಗೆ ನಾ ಹೇಳ್ತಾನೆ ಇದನ್ನು ನೋಡ್ಬೇಕಂತಂದ್ರೆ ಇದು ಹೊಸ ರೆಡ್ಡಿ ಕಬ್ಬ, ಇದು ರೋಗರಹಿತ ತಳಿ ಐತಿ. ಇದನ್ನು ನಾವು ಆಗ ಕಡ್ಡಿಲ್ಲ ಅಂತ ಕ್ಯಾರ. ನನ್ನ ರೈತ ಮಿತ್ರಿಗೆ ನಾ ಹೇಳ್ತಾನೆ. ಮತ್ತು ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆನೂ ಐತಿ. ಮತ್ತು ಈ ಕಬ್ಬ ಬೀಳೋ ಪ್ರಮಾಣ ಭಾಳ ಕಡಿಮೆ. ಮತ್ತು ನಾನು ರೈತ ಮಿತ್ರ ಏನು ಹೇಳ್ತಂತಂದ್ರೆ ಈ ಕಬ್ಬ ಇಳುವರಿನ ಬಂಪರ್ ಐತಿ, ಮತ್ತು ಫ್ಯಾಕ್ಟ್ರಿ ಬೇಡಿಕೆನೂ ಐತಿ, ಮತ್ತು ರೋಗರಹಿತ ತಳಿ ಐತಿ. ಇದನ್ನು ನಾವು ಈ ಕಬ್ಬನ್ನು ಹಾಕಕ್ಕೆ ಕಡ್ಡಿಲ್ಲ ಅಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.